ಬೇಸಿಗೆಗಾಲದಲ್ಲಿ ಹೀಟ್ ತುಂಬಾ ಇರುತ್ತೆ. ಸೊ ಹೀಟ್ ಇರೋ ಕಾರಣದಿಂದ ಇದು ಡೈರೆಕ್ಟ್ ಆಗಿ ನಮಗೆ ಬೆನ್ನಿಗೆ ಅಥವಾ ಸ್ಪೈನ್ಗೆ ಎಫೆಕ್ಟ್ ಮಾಡೋದಿಲ್ಲ, ಬಟ್ ಇಂಡೈರೆಕ್ಟ್ಲಿ ತುಂಬಾ ಎಫೆಕ್ಟ್ ಮಾಡುತ್ತೆ. ಆಕ್ಚುಲಿ ಹೇಳಬೇಕು ಅಂದ್ರೆ ನಮ್ಮ ಡಿಸ್ಕ್ 80% ವಾಟರ್ ಇಂದ ಮಾಡಿರುತ್ತೆ. ಮಸಲ್ಸ್ ಸ್ಟ್ರೆಸ್ ಅಂತೀವಿ, ಮಸಲ್ ಸ್ಟ್ರೈನ್ ಅಂತೀವಿ. ಸಮ್ಮರ್ ಅಲ್ಲಿ ಅದು ಜಾಸ್ತಿ ಆಗುತ್ತೆ. ಡಿಸ್ಕ್ ಡಿಹೈಡ್ರೇಷನ್ ಅಂತೀವಿ, ನಮ್ಮ ಡಿಸ್ಕಿನ ನೀರಿನ ಅಂಶ ಕೂಡ ಕಮ್ಮಿ ಆಗುತ್ತೆ, ಅದರಿಂದ ನೋವು ಬರಬಹುದು. ನಮ್ದು ಎಂಟೈರ್ ಸ್ಪೈನ್ ಒಂದು ಸಿಂಗಲ್ ಕಾಲಮ್ ಆಗಿ ಇರುತ್ತೆ, ಅದು ಸ್ಲೈಟ್ ಆಗಿ ಎಸ್ ಶೇಪ್ ಅಲ್ಲಿ ಇರುತ್ತೆ. ಅದು ನಮ್ಮ ನಾರ್ಮಲ್ ಸ್ಪೈನ್ ಕರ್ವೇಚರ್ ಅಂತ ಹೇಳ್ತೀವಿ. ಸೊ ಇಟ್ ಫಾರ್ಮ್ಸ್ ಅ ಪ್ರಾಪರ್, ಇಟ್ಸ್ ಲೈಕ್ ಅ ಪಿಲ್ಲರ್ ಟು ಅವರ್ ಬಾಡಿ ಅಂಡ್ ಇಟ್ ಫಾರ್ಮ್ಸ್ ಅ ಪ್ರಾಪರ್ ಸ್ಟ್ರಕ್ಚರ್. ಸರ್ವೈಕಲ್ ಅಂದರೆ ಕತ್ತಿನ ಭಾಗ, ಡಾರ್ಸಲ್ ಅಥವಾ ಥೊರಾಸಿಕ್ ಅಂದರೆ ನಮ್ಮ ಅಪ್ಪರ್ ಬ್ಯಾಕಿನ ಭಾಗ, ಮತ್ತು ಇಲ್ಲ ಲಂಬೋಸೇಕ್ರಲ್ ಅಂದರೆ ನಮ್ಮ ಸೊಂಟದ ಭಾಗ. ಸೊ ಈ ಮೂರೂ ಕನೆಕ್ಷನ್ ಇರುತ್ತೆ. ಸೊ ಈ ಮೂರೂ ಒಂದು ಆಕ್ಸಿಸ್ ಅಲ್ಲಿ ಮೇಂಟೈನ್ ಆಗಿರುತ್ತೆ. ಇವಾಗ ಬೆನ್ನೋವು ಜಾಸ್ತಿ ಆಗ್ತಾ ಇದೆ, ಬೆನ್ನೋವು ಜೊತೆ ಕೈ ಕಾಲು ಸ್ವಾಧೀನ ಕಮ್ಮಿ ಅನ್ನಿಸ್ತಾ ಇದೆ, ಯೂರಿನ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ, ಕೈ ಕಾಲಲ್ಲಿ ಜೋಮ್ಗಳು ಬರ್ತಾ ಇದೆ, ಇಲ್ಲ ಅಂದರೆ ಜ್ವರ ಜೊತೆ ಬೆನ್ನೋವು ಇಲ್ಲ ಕತ್ತು ನೋವು ಇದೆ. ನಾವು ಯಾವಾಗ ಬೊಜ್ಜು ಜಾಸ್ತಿ ಆಗುತ್ತೆ ಆವಾಗ ಈ ಸೆಂಟರ್ ಆಫ್ ಗ್ರಾವಿಟಿ ಶಿಫ್ಟ್ ಆಗುತ್ತೆ. ಆವಾಗ ನಮ್ಮ ನಾರ್ಮಲ್ ಸ್ಪೈನಲ್ ಕರ್ವೇಚರ್ ಏನಿದೆ ಅದರಲ್ಲಿ ಕೂಡ ವ್ಯತ್ಯಾಸ ಬರುತ್ತೆ. ನಮ್ಮ ಮಸಲ್ಸ್ ಏನಿರುತ್ತೆ ಅದು ಒಂದೇ ಪೊಸಿಷನ್ ಅಲ್ಲಿ ಲಾಕ್ ಆದಂಗೆ ಆಗ್ಬಿಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಮಸಲ್ನು ಸ್ಪ್ರೇನ್ ಮತ್ತೆ ಸ್ಪಾಸಮ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ನಾವು ಯಾವಾಗ ಮೊಬೈಲ್ ಯೂಸ್ ಮಾಡಬೇಕು ಅಂತ ಕತ್ತನ್ನ ಬಗ್ಗಿಸ್ತೀವಿ ಆವಾಗ ಕತ್ ಮೇಲೆ ಆ 4-5 kg ತೂಕ ಏನು ಬೀಳ್ತಾ ಇದೆ ಅದು ಇಟ್ ವಿಲ್ ಇನ್ಕ್ರೀಸ್ ಬೈ ಆಲ್ಮೋಸ್ಟ್ 5 times. ಎಸ್ಪೆಷಲಿ ನಾವು ಸಡನ್ ಇವಾಗ ಹೊರಗಡೆ ಬಿಸಿಲಲ್ಲಿ ಇರ್ತೀವಿ, ಸಡನ್ ಆಗಿ ಅಯ್ಯೋ ಬಿಸಿಲು ತಡೆಯೋಕ್ಕಾಗಲ್ಲ ಅಂತ ಸಡನ್ ನಾವು ಆಫೀಸಲ್ಲಾಗಲಿ AC ಒಳಗೆ ಬಂದ್ಬಿಡ್ತೀವಿ ಸಡನ್ ಆಗಿ. ಸೊ ಆ ಸಡನ್ ಆಗಿ ಬಂದಾಗ ಏನಾಗುತ್ತೆ, ಬೆಳಗ್ಗೆ ಎದ್ದೇ ನನಗೆ ಕತ್ತು ಹಿಡ್ಕೊಂಡಿದೆ, ಕತ್ತು ನೋವ್ತಾ ಇದೆ ಅನ್ನೋದು. ಇದು ಯಾಕೆ ಕಾರಣ ಅಂದರೆ, ಫಸ್ಟ್ ನಾವು ಯಾವತ್ತು ವಿ ಶುಡ್ ಆಲ್ವೇಸ್ ಪ್ರಾಕ್ಟೀಸ್ ದ ಪ್ರಿನ್ಸಿಪಲ್ ಆಫ್ ವೈಂಡಿಂಗ್ ಡೌನ್ ಅಂತ ಹೇಳ್ತೀವಿ. ಮಲ್ಕೊಳ್ಳುವಾಗ ಕರೆಕ್ಟ್ ಪೋಸ್ಚರ್, ಕರೆಕ್ಟ್ ಬೆಡ್, ಹಾಸಿಗೆ ನಿಮಗೆ ಒಬ್ಬೊಬ್ಬರಿಗೆ ಮೆತ್ತಿಗೆ ಸೆಟ್ ಆಗ್ಬೋದು, ಒಬ್ಬೊಬ್ಬರಿಗೆ ಹಾರ್ಡ್ ಇರ್ಬೋದು, ಮತ್ತೆ ಪಿಲ್ಲೋ ಮಾತ್ರ ತುಂಬಾ ಇಂಪಾರ್ಟೆಂಟ್. ಯೂಶಲಿ ಜ್ವರ ಬಂದಿದೆ ಜೊತೆಗೆ ಬ್ಯಾಕ್ ಪೇನ್ ಇದೆ ಅಂದ್ರೆ ನೆಗ್ಲೆಕ್ಟ್ ಮಾಡಬಾರದು. ಕುತ್ತಿಗೆ ನೋವು ನಿಮಗೆ ರಿಪೀಟೆಡ್ ಆಗಿ ಮಲಗಿದ್ದಾಗ ಬರ್ತಾ ಇದೆ ಅಂದ್ರೆ ಖಂಡಿತ ನೀವು ವಿಚಾರಣೆ ಮಾಡಬೇಕಾಗಿರೋದೇನು ಅಂದ್ರೆ ನಿಮ್ಮ ಹಾಸಿಗೆ, ನಿಮ್ಮ ದಿಂಬು ಸರಿ ಇದೆಯಾ ಅಂತ ಫಸ್ಟ್ ಗಮನಿಸಿ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಈಗಂತೂ ಕಾಮನ್ ಆಗಿರುವಂಥ ಕಂಡೀಷನ್ ಅಂತ ಹೇಳಿದ್ರೆ ಬೆನ್ನೋವು, ಅದರ ಜೊತೆಗೆ ಕುತ್ತಿಗೆ ನೋವು ಕೂಡ ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೆ ಈ ಬೆನ್ನು ನೋವು ಹಾಗೇನೆ ಕುತ್ತಿಗೆ ನೋವು ಸಮ್ಮರಲ್ಲಿ ಅಂತ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ ಯಾಕೆ ಹೆಚ್ಚಾಗಿ ಬರುತ್ತೆ, ಇದಕ್ಕೂ ಸೀಸನ್ಗೂ ಹೇಗೆ ಕನೆಕ್ಷನ್ಸ್ ಇರ್ತವೆ, ಸೊ ಈ ಸ್ಪೈನಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದಾಗ ಮಾತ್ರ ಈ ಸಮಸ್ಯೆ ಬರುತ್ತಾ, ಬೇರೆ ಯಾವೆಲ್ಲ ಕಾರಣಗಳಿದ್ದಾವೆ, ಸೊ ಬೆನ್ನು ನೋವು ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಅಥವಾ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ಸೊ ನಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ಭಾಗ ಕೂಡ 1-to-1 ಕನೆಕ್ಷನ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಈ ಕುತ್ತಿಗೆ ನೋವು, ಬೆನ್ನು ಅಥವಾ ಸ್ಪೈನ್ ಪ್ರಾಬ್ಲಮ್ ಯಾಕಾಗುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಆದೇಶ್ ಜೆ, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ ಆ್ಯಂಡ್ ಸ್ಪೈನ್ ಸರ್ಜರಿ, ಅಪೋಲೋ ಹಾಸ್ಪಿಟಲ್, ಶೇಷಾದ್ರಿಪುರಂ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲ ವ್ಯೂವರ್ಸ್ಗೂ ನನ್ನ ನಮಸ್ಕಾರ. ಸರ್, ನಾವಿವತ್ತು ಮಾತಾಡ್ತಾ ಇರುವಂಥದ್ದು ಬ್ಯಾಕ್ ಪೇನ್, ಅದರ ಜೊತೆಗೆ ನಮಗೆ ಬರುವಂಥ ಕುತ್ತಿಗೆ ನೋವು, ಅದು ಹೇಗೆ ಸಮ್ಮರಿಗೆ ಕನೆಕ್ಟೆಡ್ ಆಗಿದೆ ಅಂತ. ಸೊ ಹಾಗಿದ್ರೆ ಈಗ ಈ ಬ್ಯಾಕ್ ಪೇನ್ ಬರ್ತಾ ಇದೆ ಅಥವಾ ಅವ್ರಿಗೆ ಅದ್ರ ಜೊತೆಗೆ ಕುತ್ತಿಗೆ ನೋವು ಇದೆ ಅಂದಾಗ ಒಂದಿಷ್ಟು ಕಾರಣಗಳು ಇರುತ್ತೆ, ಆದರೆ ಯಾಕೆ ಸಮ್ಮರಲ್ಲೇ ಇದು ಹೆಚ್ಚಾಗಿ ಆಗ್ತಾ ಇದೆ, ಸೊ ಕನೆಕ್ಷನ್ಸ್ ಹೇಗಿರುತ್ತೆ ಅಂತ? ಸಮ್ಮರ್ ಅಂದ್ರೆ ಏನಾಗುತ್ತೆ, ಇದು ಬೇಸಿಗೆಗಾಲ. ಸೊ ಬೇಸಿಗೆಗಾಲದಲ್ಲಿ ಹೀಟ್ ತುಂಬಾ ಇರುತ್ತೆ. ಸೊ ಹೀಟ್ ಇರೋ ಕಾರಣದಿಂದ ಇದು ಡೈರೆಕ್ಟ್ ಆಗಿ ನಮಗೆ ಬೆನ್ನಿಗೆ ಅಥವಾ ಸ್ಪೈನ್ಗೆ ಎಫೆಕ್ಟ್ ಮಾಡೋದಿಲ್ಲ, ಬಟ್ ಇಂಡೈರೆಕ್ಟ್ಲಿ ತುಂಬಾ ಎಫೆಕ್ಟ್ ಮಾಡುತ್ತೆ. ಅದು ಎಷ್ಟೊಂದು ಹಲವಾರು ಹೀಟ್ ಅನ್ನೋದು ಹಲವಾರು ಕಾರಣದಿಂದ ನಮ್ಮ ಬೆನ್ನ ಮೇಲೆ ಎಫೆಕ್ಟ್ ಮಾಡುತ್ತೆ. ಒಂದು, ನಮ್ಮ ಬಾಡಿ ಡಿಹೈಡ್ರೇಷನ್ ಆಗೋದ್ರಿಂದ. ಎರಡನೇದು, ಮಸಲ್ ಸ್ಟ್ರೆಸ್ ಅಂತೀವಿ, ಮಸಲ್ ಸ್ಟ್ರೈನ್ ಅಂತೀವಿ. ಸಮ್ಮರ್ ಅಲ್ಲಿ ಅದು ಜಾಸ್ತಿ ಆಗುತ್ತೆ, ಅದರಿಂದ ಬೆನ್ನು ನೋವು, ಕತ್ತು ನೋವು ಬರೋ ಸಾಧ್ಯತೆಗಳಿದೆ. ಅದಲ್ದಿರ ಡಿಸ್ಕ್ ಡಿಹೈಡ್ರೇಷನ್ ಅಂತೀವಿ, ನಮ್ಮ ಡಿಸ್ಕಿನ ನೀರಿನ ಅಂಶ ಕೂಡ ಕಮ್ಮಿ ಆಗುತ್ತೆ, ಅದರಿಂದ ನೋವು ಬರಬಹುದು. ಅದಲ್ದಿರ ಇವಾಗ ಟ್ರಾವೆಲ್ ಸೀಸನ್, ಎಲ್ಲರಿಗೂ ಮಕ್ಕಳಿಗೆಲ್ಲ ರಜಾ ಇದೆ, ಎಲ್ಲ ಟ್ರಾವೆಲ್ ಮಾಡ್ತಿರ್ತಾರೆ. ಸೊ ಇವಾಗ ಎಲ್ಲ ಬಸ್ಸಲ್ಲಿ ಜಾಸ್ತಿ ಜರ್ನಿ ಮಾಡೋದು, ಪ್ಲೇನಲ್ಲಿ ತುಂಬ ಹೊತ್ತು ಕೂಡೋದು, ಇದರಿಂದ ಮತ್ತೆ ಜಾಸ್ತಿ ಲಗೇಜ್ ಹೊರೋದು, ಇದರಿಂದ ಕೂಡ ಬೆನ್ನೋವು, ಕತ್ತು ನೋವು ಬರೋ ಸಾಧ್ಯತೆಗಳಿರುತ್ತೆ. ಓಕೆ, ಈ ಎಲ್ಲ ಕಾರಣಗಳಿದಾವೆ ಅಂತ. ಸೊ ಯಂಗ್ ಏಜಲ್ಲೂ ಕೂಡ ಬರುತ್ತಲ್ಲ, ಯಾಕೆ ಅಂತ ಹಾಗಿದ್ರೆ? ಯಂಗ್ ಏಜಲ್ಲಿ ನಮ್ಮ ಡಿಸ್ಕ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಡಿಸ್ಕ್ 80% ವಾಟರಿಂದ ಮಾಡಿರುತ್ತೆ.
ಅದೇನಾಗುತ್ತೆ ಸಮ್ಮರಲ್ಲಿ ಈ ವಾಟರ್ ನೀರಿನ ಅಂಶ ಕಮ್ಮಿ ಹಾಕೊಂಡು ಬರುತ್ತೆ. ಸೊ ನಮ್ಮ ಡಿಸ್ಕ್ ಕೂಡ ಅದು ಡಿಹೈಡ್ರೇಟ್ ಆಗ್ತಾ ಬರುತ್ತೆ. ಯಾವಾಗ ಡಿಸ್ಕ್ ಡಿಹೈಡ್ರೇಟ್ ಆಗುತ್ತೆ ಅವಾಗ ನಮ್ಮ ಮೂಳೆಗಳು ಒಂದ್ರ ಮೇಲೆ ಒಂದು ಉಜ್ಜಕ್ಕೆ ಶುರು ಆಗುತ್ತೆ. ಸೊ ಇದರಿಂದ ಕೂಡ ನಮಗೆ ಬೆನ್ನೋವು ಜಾಸ್ತಿ ಆಗುತ್ತೆ. ಅದಕ್ಕೆ ಯಂಗ್ ಏಜಲ್ಲಿ ಕೂಡ ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ಡಿಸ್ಕ್ ಹೈಡ್ರೇಷನ್ ಏನಿರುತ್ತೆ ಜಾಸ್ತಿ ಇರುತ್ತೆ. ವಯಸ್ಸಾಗ್ತಾ ಆಗ್ತಾ ಅದು ಡಿಸ್ಕ್ ಹೈಡ್ರೇಷನ್ ಕಮ್ಮಿ ಹಾಕೊಂಡ್ಬರುತ್ತೆ. ಬಿಕಾಸ್ ಈ ಸಮ್ಮರ್ ಈ ಹೀಟಿಂದ ಆ ಹೈಡ್ರೇಷನ್ ಲೆವೆಲ್ ಕಮ್ಮಿ ಆಗುತ್ತೆ. ಅದು ಒಂದು ಕಾರಣ. ಎರಡನೇ ಕಾರಣ ಪೋಸ್ಚರ್ ತುಂಬ ಮೊಬೈಲ್ ಯೂಸ್ ಮಾಡೋದು, ಸರಿಯಾಗಿ ಕೂತ್ಕೊಳ್ಳದೆ ಇರೋದು, ಇದು ಕೂಡ. ಆಮೇಲೆ ಸಿಡೆಂಟ್ರಿ ಲೈಫ್ ಸ್ಟೈಲ್, ಇದೆಲ್ಲ ಜಾಸ್ತಿ ಡ್ರೈವ್ ಮಾಡೋದು, ಇದೆಲ್ಲ ಹಲವಾರು ಕಾರಣಗಳಿಂದ ಬೆನ್ನೋವು ಕತ್ತನೋವು ಬರುತ್ತೆ. ಓಕೆ. ಸೊ ಇದಕ್ಕೆ ಏಜ್ ಆಗಲೇಬೇಕು ಅಂತಿಲ್ಲ. ಅದರಲ್ಲೂ ನಂಗೆ ಆಶ್ಚರ್ಯ ಆಗಿದ್ದು ಅಂದರೆ ಇದು ಒಂದು ರೀತಿ ಸೀಸನ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನೋ ಥರನೇ ಪೋರ್ಟ್ರೇ ಆಯಿತು. ಯಾಕಂತ ಹೇಳಿದ್ರೆ ಸಮ್ಮರಲ್ಲಿ ಹೀಟಿಗೆ ಡಿಹೈಡ್ರೇಷನ್ ಆಯಿತು ಅಂತ ಹೇಳಿದಾಗ ಜಾಸ್ತಿ ಆಗುತ್ತೆ ಅಂತ. ಯಾಕಂದರೆ ಮೇ ಬಿ ತುಂಬ ಜನರಿಗೆ ಗೊತ್ತಿಲ್ವೇನೋ, ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಈಗ ಸ್ಕಿನ್ ಡ್ರೈ ಆಗುತ್ತೆ ಅನ್ನೋಂಥದ್ದು ಗೊತ್ತು, ಅಥವಾ ಬೇರೆ ಏನೋ ಒಂದಿಷ್ಟು ಸಮಸ್ಯೆಗಳು ಬರ್ಬೋದು. ಬಟ್ ಬೆನ್ನಿಗೂ ಅದು ಎಫೆಕ್ಟ್ ಆಗುತ್ತೆ, ನಮ್ಮ ಸ್ಪೈನಲ್ ಮೇಲೆ ಕೂಡ ಅದು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಸೊ ನಾವು ಹೈಡ್ರೇಟ್ ಆಗಿರುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಸೊ ಹೆಚ್ಚು ನೀರನ್ನು ಕುಡಿಬೇಕು ಅಂತ. ಇದ್ರ ಜೊತೆಗೆ ಕುತ್ತಿಗೆ ನೋವು. ಹಾಗಿದ್ರೆ ಡಾಕ್ಟರ್, ಈಗ ಬೆನ್ನು ಬಂತು ಅಂತ ಹೇಳಿದ್ರೆ ಕುತ್ತಿಗೆ ನೋವು ಬಂದೇ ಬರುತ್ತೆ ಅರ್ಥನಾ, ಅಥವಾ ಹೇಗೆ ಕನೆಕ್ಷನ್ ಇದೆ? ಈಗ ನಮ್ಮ ಬೆನ್ನಿಗೂ ಅಥವಾ ನಮ್ಮ ಸ್ಪೈನಿಗೂ ಈ ಕುತ್ತಿಗೆಗೂ ಹೇಗೆ ಕನೆಕ್ಷನ್ಸ್ ಇದೆ ಅಂತ? ನಮ್ದು ಎಂಟೈರ್ ಸ್ಪೈನ್ ಒಂದು ಸಿಂಗಲ್ ಕಾಲಮ್ ಆಗಿ ಇರುತ್ತೆ. ಅದು ಸ್ಲೈಟ್ ಆಗಿ ಎಸ್ ಶೇಪ್ ಅಲ್ಲಿ ಇರುತ್ತೆ. ಅದು ನಮ್ಮ ನಾರ್ಮಲ್ ಸ್ಪೈನ್ ಕರ್ವೇಚರ್ ಅಂತ ಹೇಳ್ತೀವಿ. ಸೊ ಅದು ಸರ್ವೈಕಲ್ ಅಂದ್ರೆ ಕತ್ತಿನ ಭಾಗ, ಡಾರ್ಸಲ್ ಅಥವಾ ಥೊರಾಸಿಕ್ ಅಂದ್ರೆ ನಮ್ಮ ಅಪ್ಪರ್ ಬ್ಯಾಕಿನ ಭಾಗ, ಮತ್ತೆ ಇಲ್ಲ ಲಂಬೋಸೇಕ್ರಲ್ ಅಂದ್ರೆ ನಮ್ಮ ಸೊಂಟದ ಭಾಗ. ಸೊ ಈ ಮೂರೂ ಕನೆಕ್ಷನ್ ಇರುತ್ತೆ. ಸೊ ಈ ಮೂರೂ ಒಂದು ಆಕ್ಸಿಸ್ ಅಲ್ಲಿ ಮೇಂಟೈನ್ ಆಗಿರುತ್ತೆ. So it forms a proper, it's like a pillar to our body and it forms a proper structure. So ಯಾವಾಗ ಒಂದು ಕಡೆ ಎಫೆಕ್ಟ್ ಆದರೂ ಕೂಡ, ಇವಾಗ ಲಂಬಾರಲ್ಲಿ ಎಫೆಕ್ಟ್ ಆದರೂ ಕೂಡ ಈ ಎಂಟೈರ್ ಪಿಲ್ಲರ್ಗೆ ಒತ್ತಡ ಬೀಳುತ್ತೆ. ಸೊ ಈ ಒತ್ತಡ ಬೀಳೋದ್ರಿಂದ ಇವನ್ ಲಂಬಾರಲ್ಲಿ ಪ್ರಾಬ್ಲಮ್ ಇದ್ರೂ ನಮಗೆ ಸರ್ವೈಕಲ್ ಇಲ್ಲ ಕತ್ತು ನೋವು ಬರೋದು, ಕತ್ತಲ್ಲಿ ಆ ಆ್ಯಂಗಲ್ ಮತ್ತು ಪೋಸ್ಚರ್ ಚೇಂಜ್ ಆಗೋದು, ಮಸಲ್ ಸ್ಟ್ರೈನ್ ಆಗೋದು, ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಹಾಗಿದ್ರೆ ಕ್ಲೋಸ್ ಕನೆಕ್ಷನ್ಸ್ ಇದೆ. ಸೊ ಬೆನ್ನು ಬರೋರಿಗೆ ಕುತ್ತಿಗೆ ನೋವು ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತಾ? ಖಂಡಿತ ಹೆಚ್ಚಾಗಿರುತ್ತೆ. ಓಕೆ, ಹಾಗಿದ್ರೆ ಈಗ ಸಮ್ಮರಲ್ಲಿ ಬೆನ್ನು ಹೆಚ್ಚಾಯಿತು ಅಂತ ಹೇಳಿದ್ರೆ ಕುತ್ತಿಗೆ ನೋವು ಹೆಚ್ಚಾಗುತ್ತೆ. ಹೌದು. ಓಕೆ. ಹಾಗಿದ್ರೆ ಇದಕ್ಕೆ ಬೇರೆ ಮುಖ್ಯ ಕಾರಣಗಳ ಬಗ್ಗೆ ಹೇಳಿದ್ರಿ. ಇನ್ನು ಲಕ್ಷಣಗಳು, ಸೊ ಸಿಂಪ್ಟಮ್ಸ್ ಯಾವುದೆಲ್ಲ ಅದ್ರ ಜೊತೆಗೆ ಬರುತ್ತೆ ಅಂತ? ಈಗ ಒಂದು ದಿನ ಏನೋ ಬೆನ್ನು ಬಂತು ಅಂತ ಹೇಳಿದಾಗ ಯಾರು ಅದನ್ನ ಅಷ್ಟಾಗಿ ಕೇರ್ ಮಾಡೋದಿಲ್ಲ. ಸೊ ಯಾವಾಗ ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಪ್ರಶ್ನೆ ಮೂಡುತ್ತೆ. ಸೊ ಏನು ಹೇಳ್ತೀರಾ? ಸೊ ಎಲ್ಲ ಬೆನ್ನೋವಿಗೂ ನಮ್ಮ ಹಾಸ್ಪಿಟ್ಲಿಗೆ ಇಲ್ಲ ಡಾಕ್ಟರ್ ಹತ್ರ ಬರೋ ಅವಶ್ಯಕತೆ ಇರಲ್ಲ. ಇವಾಗ ಬೆನ್ನೋವು ಅಥವಾ ಕತ್ತು ನೋವು ಏನಾದರೂ ಮೈಲ್ಡ್ ಆಗಿದ್ದರೆ, ತಡೆಯೋ ಥರ ಇದ್ದರೆ, ಇಲ್ಲ ಅಂದರೆ ಸಿಂಪಲ್ ಪೇನ್ ಕಿಲ್ಲರ್ಸ್, ಓವರ್ ದ ಕೌಂಟರ್ ಪೇನ್ ಕಿಲ್ಲರ್ಸ್ ಅಂತ ಏನು ಹೇಳ್ತೀವಿ, ಇದು ತೊಗೊಂಡು ಕಮ್ಮಿ ಆದರೆ, ಇಲ್ಲ 1-2 ದಿವಸ ರೆಸ್ಟಲ್ಲೇ ಕಮ್ಮಿ ಆದರೆ ಯೂಶಲಿ ನಮಗೆ ವಿಸಿಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಇದು ಬಿಟ್ಟು ಬೇರೆ ಏನಾದರೂ ಇದ್ರೆ, ಇವಾಗ ಬೆನ್ನೋವು ಜಾಸ್ತಿ ಆಗ್ತಾ ಇದೆ, ಬೆನ್ನೋವು ಜೊತೆ ಕೈ ಕಾಲು ಸ್ವಾಧೀನ ಕಮ್ಮಿ ಅನ್ನಿಸ್ತಾ ಇದೆ, ಯೂರಿನ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ, ಕೈ ಕಾಲಲ್ಲಿ ಜೋಮ್ಗಳು ಬರ್ತಾ ಇದೆ, ಇಲ್ಲಾಂದರೆ ಜ್ವರ ಜೊತೆ ಬೆನ್ನೋವು ಇಲ್ಲ ಕತ್ತು ನೋವು ಇದೆ, ಈ ಥರ ಇಲ್ಲಾಂದರೆ ನಮ್ಮ ರೆಗ್ಯುಲರ್ ಮೆಡಿಸಿನ್ಸ್, ನಮ್ಮ 1 or 2 ಡೇ ರೆಸ್ಟ್ ಇರ್ಬೋದು, ಇಲ್ಲ ರೆಗ್ಯುಲರ್ ಓವರ್ ದ ಕೌಂಟರ್ ಪೇನ್ ಕಿಲ್ಲರ್ಸ್ ಏನಂತ ಹೇಳ್ತೀವಿ, ಇದರಿಂದ ಕಮ್ಮಿ ಆಗಿಲ್ಲ ಅಂದರೆ ಖಂಡಿತ ನೀವು ಮೆಡಿಕಲ್ ಪ್ರೊಫೆಷನಲ್ ಒಪಿನಿಯನ್ ಸೀಕ್ ಮಾಡಿ. ಓಕೆ. ನಮ್ಮ ದೇಹದಲ್ಲಿ ಬೊಜ್ಜು ಹೆಚ್ಚಾಯಿತು ಅಥವಾ ಒಬೇಸಿಟಿ ಬಂತು ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗ್ಬೋದು ಸರ್? ಅಂದರೆ ಬೆನ್ನೋವಿಗೆ ಅದಕ್ಕೆ ಏನಾದರೂ ಕನೆಕ್ಷನ್ಸ್ ಇದೆಯಾ ಹೇಗೆ? ಹೌದು, ಖಂಡಿತ ಕನೆಕ್ಷನ್ ಇದೆ. ಬಿಕಾಸ್ ನಾನು ಹೇಳಿದ ಹಾಗೆ ನಮ್ಮ ಎಂಟೈರ್ ಸ್ಪೈನ್ ಏನಿದೆ ಒಂದು ಸಿಂಗಲ್ ಸ್ಟ್ರಕ್ಚರ್ ಆಗಿ ಇರುತ್ತೆ. ಸೊ ಅದಕ್ಕೆ ಒಂದು ಸೆಂಟರ್ ಆಫ್ ಗ್ರಾವಿಟಿ ಅಂತ ಹೇಳ್ತೀವಿ. ನಾವು ಬ್ಯಾಲೆನ್ಸ್ ಹೆಂಗೆ ಮಾಡ್ತೀವಿ, ನಮ್ದು ಸೆಂಟರ್ ಆಫ್ ಗ್ರಾವಿಟಿಯಿಂದ ಬ್ಯಾಲೆನ್ಸ್ ಮಾಡ್ತೀವಿ. ಸೊ ನಾವು ಯಾವಾಗ ಬೊಜ್ಜು ಜಾಸ್ತಿ ಆಗುತ್ತೆ ಆವಾಗ ಈ ಸೆಂಟರ್ ಆಫ್ ಗ್ರಾವಿಟಿ ಶಿಫ್ಟ್ ಆಗುತ್ತೆ. ಆವಾಗ ನಮ್ಮ ನಾರ್ಮಲ್ ಸ್ಪೈನಲ್ ಕರ್ವೇಚರ್ ಏನಿದೆ ಅದರಲ್ಲಿ ಕೂಡ ವ್ಯತ್ಯಾಸ ಬರುತ್ತೆ. ಇನ್ನೊಂದು ಕಾರಣ, ಜಾಸ್ತಿ ತೂಕ ಹಾಕ್ತಾ ಬಿಕಾಸ್ ನಮ್ಗಿರೋದು ಒಂದೇ ಪಿಲ್ಲರ್ ದೇಹದಲ್ಲಿ. ಸೊ ಈ ಪಿಲ್ಲರ್ ಮೇಲೆ ಜಾಸ್ತಿ ಒತ್ತಡ ಬೀಳುತ್ತೆ ಬಿಕಾಸ್ ಆಫ್ ಎಕ್ಸೆಸ್ ವೆಯ್ಟ್ ಆ್ಯಂಡ್ ಎಕ್ಸೆಸ್ ಫ್ಯಾಟ್. ಅದರಿಂದ ಕೂಡ ಬೆನ್ನಿಂದು ಡಿಜೆನರೇಟಿವ್ ಸ್ಪೈನ್ ಅಂತ ಹೇಳ್ತೀವಿ, ಇಲ್ಲ ಬೆನ್ನು ಮತ್ತು ಕತ್ತಿನ ತೊಂದರೆಗಳು ಜಾಸ್ತಿ ಆಗುತ್ತೆ. ಓಕೆ, ನಾವು ಯಾವತ್ತೂ ಕೂಡ ಸಪೋರ್ಟಿವ್ ಆಗಿ ಕೂತ್ಕೋಬೇಕಂದ್ರೆ, ಈಗ ಕೆಲವರು ಜಾಸ್ತಿ ಬೆನ್ನು ನೋಯ್ತಾ ಇದೆ ಅಂತ ಹೇಳಿ ಗೋಡೆಗೆ ಅಥವಾ ಚೇರಲ್ಲಿ ಸಪೋರ್ಟ್ ತಗೊಂಡೆ ಕಾಮನ್ ಆಗಿ ಕೂರ್ತಾರೆ. ಬಟ್ ಯೂಶಲಿ ನಾವೀಗ ಸ್ಕೂಲಲ್ಲೆಲ್ಲ ನೋಡಿದಾಗ ಮಕ್ಕಳಿಗೆ ಜಾಸ್ತಿ ಸಪೋರ್ಟ್ ತಗೊಂಡು ಕೂತ್ಕೋಬೇಡಿ ಅಂತೆಲ್ಲ ಹೇಳ್ತಾರೆ. ಅಂದರೆ ನಿಜವಾಗಿಯೂ ಬೆನ್ನಿಗೆ ನಾವು ಸಪೋರ್ಟ್ ತಗೊಂಡು ಕೂರೋ ಅಂಥದ್ದು ಒಳ್ಳೇದಾ ಅಥವಾ ಬೇಡ ಅಂತ ಹೇಳ್ತೀರಾ?
ಆ್ಯಕ್ಚುಲಿ ಸಪೋರ್ಟ್ ತೊಗೊಂಡು ಕೂಡೋದು ಒಳ್ಳೆಯದು, ಬಟ್ ಕರೆಕ್ಟಾಗಿ ಕೂಡಬೇಕು. ಸೊ ಯಾವ ಥರ ಸಪೋರ್ಟ್ ತೊಗೊಬೇಕು, ನಾವು ಚೇರ್ ಮೇಲೆ ಕೂತಾಗ ನಮ್ಮ ಬೆನ್ನು ಚೇರಿನ ಹಿಂಭಾಗಕ್ಕೆ ತಾಕಿರಬೇಕು, ನಮ್ಮ ಬೆನ್ನು ಸ್ಟ್ರೈಟ್ ಆಗಿರಬೇಕು, ಕತ್ತು ಬೆಂಡ್ ಆಗಿರಬಾರ್ದು, ಕತ್ತು ಕೂಡ ಸ್ಟ್ರೈಟ್ ಆಗಿರಬೇಕು, ನಮ್ಮ ಪಾದ ನೆಲದ ಮೇಲೆ ಫ್ಲ್ಯಾಟ್ ಆಗಿರಬೇಕು, ನಮ್ಮ ಹಿಪ್ ಜಾಯಿಂಟ್ ಮತ್ತು ನೀ ಜಾಯಿಂಟ್ ಒಂದೇ ಲೆವೆಲಲ್ಲಿ ಇರಬೇಕು, ವಿಚ್ ಇಸ್ ಪ್ಯಾರಲಲ್ ಟು ದ ಗ್ರೌಂಡ್. ಸೊ ಈ ಥರ ಇದ್ದರೆ ನಮಗೆ ಬಾಡಿ ಮೇಲೆ ಸ್ಟ್ರೈನ್ ಬೀಳೋದಿಲ್ಲ. ಬಟ್ ಯಾವತ್ತೂ ಜಾಸ್ತಿ ಹೊತ್ತು ಕಂಟಿನ್ಯೂಸ್ ಆಗಿ ಕೂಡಬಾರ್ದು. ಸೊ ಎವ್ರಿ 20 minutes to 30 minutes ಅಟ್ಲೀಸ್ಟ್ 1 to 2 minute ಬ್ರೇಕ್ ತೊಗೊಬೇಕು. ಒಂದು ಅರ್ಧ ಗಂಟೆಗೆ ಒಂದ್ಸತಿ ಎದ್ದು ಆ ಕಡೆ ಈ ಕಡೆ ಹೋಗಬೇಕು ಅಂತ. ಸೊ ಜಾಸ್ತಿ ಕೂತಲ್ಲೇ ಕೂತಾಗ ಏನು ಚೇಂಜಸ್ ಆಗುತ್ತೆ ಡಾಕ್ಟರ್? ಈಗ ಹೆಚ್ಚು ಕೂತಲ್ಲೇ ಕೂತು ಎದ್ದಾಗ ಒಂದು ರೀತಿ ಪೇಯ್ನ್ ಆಗುವಂಥದ್ದು ಸಹಜನೇ. ಸೊ ಆ ಮೂಮೆಂಟಲ್ಲಿ ಏನು ಚೇಂಜಸ್ ಆಗಿರುತ್ತೆ ನಮ್ಮ ಬಾಡಿಯಲ್ಲಿ ಅಂತ? ನಾವು ಜಾಸ್ತಿ ಹೊತ್ತು ಕೂತಾಗ ಏನಾಗುತ್ತೆ, ನಮ್ಮ ಮಸಲ್ಸ್ ಏನಿರುತ್ತೆ ಅದು ಒಂದೇ ಪೊಸಿಷನಲ್ಲಿ ಲಾಕ್ ಆದಂಗೆ ಆಗ್ಬಿಡತ್ತೆ. ಸೊ ಅದರಿಂದ ಏನಾಗುತ್ತೆ, ಮಸಲ್ನು ಸ್ಪ್ರೇನ್ ಮತ್ತು ಸ್ಪ್ಯಾಸಮ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಸಡನ್ ಆಗ ನಾವು ಯಾವಾಗ ಪೋಸ್ಚರ್ ಚೇಂಜ್ ಮಾಡ್ತೀವಿ ಅವಾಗ ಮಸಲ್ ಕ್ಯಾಚ್ ಆಗುತ್ತೆ. ಕ್ಯಾಚ್ ಆಗೋದ್ರಿಂದ ನೋವು ಬರುತ್ತೆ. ಪ್ಲಸ್ ನಾವು ಕರೆಕ್ಟಾಗಿ ಕೂತಿಲ್ಲ ಅಂದರೆ ಅವಾಗೇನಾಗುತ್ತೆ, ನಮ್ಮ ಸ್ಪೈನಲ್ ಆಕ್ಸಿಸ್ ಕೂಡ ಬದಲಾವಣೆ ಬರುತ್ತೆ. ಅದರಿಂದ ಕೂಡ ಇನ್ನೂ ಮಸಲ್ ಸ್ಪ್ರೇನ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಯಾವತ್ತೂ ಜಾಸ್ತಿ ಹೊತ್ತು ಕೂಡಬೇಡಿ, ಕೂಡುವಾಗಲೂ ಕರೆಕ್ಟಾಗಿ ಕೂತ್ಕೊಳ್ಳಿ. ಓಕೆ, ಹಾಗಾದ್ರೆ ಈಗ ಕುತ್ತಿಗೆ ನೋವಿಗೆ ಮೇಜರ್ ರೀಸನ್ ಅಂತ ಹೇಳಿದ್ರೆ, ಈಗ ಹೆಚ್ಚಿನ ಜನರು ಫೋನ್ ನೋಡ್ತಾರೆ. ಒಂದ್ಸತಿ ಕೆಳಗಡೆ ಬಗ್ಗಿ ನೋಡೋಕೆ ಶುರು ಮಾಡಿದ್ರು ಅಂದರೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಅದು ಸಣ್ಣ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿದ್ರು. ಒಂದ್ಸತಿ ಅದು ಒಂಥರ ಅಡಿಕ್ಷನ್ ಅನ್ನೋ ಥರ ಆಗಿದೆ ಈಗಿನ ಜನ್ರೇಷನಿಗೆ. ಸೊ ಮೊಬೈಲನ್ನು ನೋಡೋ ಅಂಥದ್ದು ಬಗ್ಗಿ ಅದು ಒಂದೇ ರೀಸನ್ ಆಗಿರುತ್ತೆ ಕುತ್ತಿಗೆ ನೋವಿಗೆ ಅಂತ? ಅದು ಒಂದು ಬಲವಾದ ಕಾರಣ. ಈ ಕಾಲದಲ್ಲಿ ಮೊಬೈಲ್ ಅಡಿಕ್ಷನ್ ಏನು ಹೇಳ್ತೀವಿ ಅದರಿಂದ ಕುತ್ತಿಗೆ ನೋವು ಬರೋದು ಒಂದು ಬಲವಾದ ಕಾರಣವಾಗಿದೆ ಇವಾಗ. ಏನಕ್ಕೆ ಅಂದರೆ ನಾರ್ಮಲಿ ನಮ್ಮ ತಲೆ ಬುರುಡೆ ನಮ್ಮ ಸಣ್ಣ ಕತ್ತಿನ ಮೇಲೆ ಕೂತಿರುತ್ತೆ. ಸೊ ನಾರ್ಮಲಿ ನಮ್ಮ ತಲೆಯ ತೂಕ ಅಪ್ರಾಕ್ಸಿಮೇಟ್ಲಿ 4-5 kg ಇರುತ್ತೆ. ಸೊ ನಾವು ಯಾವಾಗ ಮೊಬೈಲ್ ಯೂಸ್ ಮಾಡಬೇಕು ಅಂತ ಕತ್ತನ್ನು ಬಗ್ಗಿಸ್ತೀವಿ ಆವಾಗ ಕತ್ತ ಮೇಲೆ ಆ 4-5 kg ತೂಕ ಏನು ಬೀಳ್ತಾ ಇದೆ ಅದು ಇಟ್ ವಿಲ್ ಇನ್ಕ್ರೀಸ್ ಬೈ ಆಲ್ಮೋಸ್ಟ್ 5 times. ಹಾಗಂದರೆ 20-25 kg ಅಷ್ಟು ಸ್ಟ್ರೈನ್ ನಮ್ಮ ಕತ್ತಿನ ಮೇಲೆ ಬೀಳುತ್ತೆ. ಅದರಿಂದ ಕತ್ತಿಗೆ ಸ್ಟ್ರೈನ್ ಜಾಸ್ತಿ ಆಗುತ್ತೆ, ಕತ್ತಿನ ಮಸಲ್ಸ್ ಮೇಲೆ ಸ್ಟ್ರೈನ್ ಬರುತ್ತೆ, ಮೂಳೆಗಳು ವೀಕ್ ಆಗುತ್ತೆ. ಮತ್ತು ನಮ್ಮ ನಾರ್ಮಲ್ ಕತ್ತಿನ ಮೂಳೆ ಸ್ಲೈಟ್ ಕರ್ವೇಚರಲ್ಲಿ ಇರುತ್ತೆ, ವಿಚ್ ಇಸ್ ಕಾಲ್ಡ್ ಸರ್ವೈಕಲ್ ಲಾರ್ಡೋಸಿಸ್ ಅಂತ ಕರಿತೀವಿ. ಹಾಗಂದರೆ ಅದು ಹಿಂದ್ಗಡೆಗೆ ಬೆಂಡ್ ಆಗಿರುತ್ತೆ. ಬಟ್ ನಾವು ಯಾವಾಗ ಮೊಬೈಲ್ ನೋಡೋಕ್ಕೆ ಜಾಸ್ತಿ ಬೆಂಡ್ ಮಾಡ್ತೀವಿ ಆವಾಗ ಕತ್ತು ಮುಂದ್ಗಡೆಗೆ ಬೆಂಡ್ ಆಗುತ್ತೆ. ಅದು ಲಾಸ್ ಆಫ್ ಸರ್ವೈಕಲ್ ಲಾರ್ಡೋಸಿಸ್ ಅಂತ ಕೂಡ ಕರಿತೀವಿ. ಅದರಿಂದ ಡಿಜೆನರೇಷನ್ ಆಗಲಿ, ನೋವು ಆಗಲಿ, ಕೈಗೆ ಎಳೆತ ಬರೋದು, ಕತ್ತಿಗೆ ನೋವು ಬರೋದು ಅದೆಲ್ಲ ಜಾಸ್ತಿ ಆಗುತ್ತೆ. ಓಕೆ, ಇನ್ನು ಈಗ ಸಮ್ಮರಲ್ಲಿ ನಾವು ಒಳಗಡೆ ಕುತ್ಕೊಂಡು ಕೆಲಸ ಮಾಡೋರು ಎ ಸಿಲಿ ಇರ್ತೀವಿ. ಸಡನ್ ಆಗಿ ಎ ಸಿ ರೂಮಿಂದ ಹೊರಗಡೆ ಬಂದಾಗ ಸೊ ಸಡನ್ ಶಿಫ್ಟ್ ಆಗುತ್ತೆ. ಅಂದರೆ ಹೀಟಿಂದ ಎ ಸಿಗೆ ಕೂಲ್ ಟೆಂಪರೇಚರ್ಗೆ ಅಥವಾ ಕೂಲ್ ಟೆಂಪರೇಚರಿಂದ ಹೀಟಿಗೆ. ಸೊ ಈ ರೀತಿ ಸಡನ್ ಆಗಿ ಶಿಫ್ಟ್ ಆಗೋದು ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ ಅಥವಾ ಈ ನರಗಳ ಮೇಲೆ ಅಥವಾ ಸ್ಪೈನ್ ಮೇಲೆ ಏನಾದರೂ ಎಫೆಕ್ಟ್ ಆಗಬಹುದಾ ಅಂತ? ಹೌದು, ಇದರಿಂದನೂ ಕೂಡ ಎಫೆಕ್ಟ್ ಆಗುತ್ತೆ. ಎಸ್ಪೆಷಲಿ ನಾವು ಸಡನ್ ಇವಾಗ ಹೊರಗಡೆ ಬಿಸಿಲಲ್ಲಿ ಇರ್ತೀವಿ, ಸಡನ್ ಆಗಿ ಅಯ್ಯೋ ಬಿಸಿಲು ತಡೆಯೋಕ್ಕಾಗಲ್ಲ ಅಂತ ಸಡನ್ ನಾವು ಆಫೀಸಲ್ಲಾಗಲಿ ಎ ಸಿ ಒಳಗೆ ಬಂದ್ಬಿಡ್ತೀವಿ ಸಡನ್ ಆಗಿ. ಸೊ ಆ ಸಡನ್ ಆಗಿ ಬಂದಾಗ ಏನಾಗುತ್ತೆ, ಯೂಶಲಿ ಬಿಸಿಲಲ್ಲಿದ್ದಾಗ ನಮ್ಮ ಚರ್ಮದ ಮತ್ತು ಮಾಂಸಖಂಡದ ರಕ್ತನಾಳಗಳೆಲ್ಲ ಡೈಲೇಟ್ ಆಗಿರುತ್ತೆ. ಡೈಲೇಟ್ ಅಂದರೆ ದಪ್ಪ ಆಗಿರುತ್ತೆ, ಬಿಕಾಸ್ ಹೀಟ್ ರಿಲೀಸ್ ಮಾಡೋದಕ್ಕೆ ಬ್ಲಡ್ ವೆಸಲ್ಸ್ ಎಲ್ಲ ದಪ್ಪ ಆಗಿರುತ್ತೆ. ನಾವು ಯಾವಾಗ ಸಡನ್ ಆಗಿ ಕೋಲ್ಡ್ ಟೆಂಪ್ರೇಚರ್ಗೆ ಬರ್ತೀವಿ ಈ ರಕ್ತನಾಳಗಳೆಲ್ಲ ಸಡನ್ ಆಗಿ ಸಣ್ಣ ಆಗ್ಬಿಡತ್ತೆ. ಅವಾಗ ಟೆಂಪರರಿಲಿ ಈ ರಕ್ತ ಸಂಚಾರ, ಮಾಂಸಖಂಡ ರಕ್ತ ಸಂಚಾರ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಅದರಿಂದ ನಮ್ಮ ಮಸಲ್ಸ್ ಎಲ್ಲ ಸ್ಪ್ಯಾಸಮ್ಗೆ ಹೋಗುತ್ತೆ. ಅದಕ್ಕೆ ನಾವು ನೋಟಿಸ್ ಮಾಡಿರ್ತೀವಿ, ಸಡನ್ ಆಗಿ ಬಂದಾಗ ಮೈ ಎಲ್ಲ ಸ್ಟಿಫ್ ಆಗಿಬಿಡುತ್ತೆ, ಒಂಥರ ನೀಲಿ ಬಣ್ಣ ಆಗುತ್ತೆ. ಇದೆಲ್ಲ ಅದೇ ಕಾರಣದಿಂದ ಆಗುತ್ತೆ. ಸೊ ಸಡನ್ ಟೆಂಪ್ರೇಚರ್ ಚೇಂಜಸ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಓಕೆ, ಈಗ ನೆಕ್ ಪೇಯ್ನ್ ಬಂತು ಅಥವಾ ಬ್ಯಾಕ್ ಪೇಯ್ನ್ ಅಥವಾ ಬೆನ್ನು ಬಂತು ಅಂದಾಗ ಯಾವ ಒಂದು ಸಿಂಪ್ಟಮ್ಸ್ ಇದ್ದಾಗ ನಾವು ಇಗ್ನೋರ್ ಮಾಡಬಾರ್ದು, ಇದು ಕಡಿಮೆ ಆಗುತ್ತೆ ಬಿಡಪ್ಪ ಅಂತ ಇಗ್ನೋರ್ ಮಾಡದೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತ? ಈ ಮುಂಚೆ ಹೇಳಿದ ಹಾಗೆ ನಾನು ಮೇನ್ಲಿ ನಮ್ಗೆ ಯಾವಾಗ ನೋವು ನಮ್ಮ ರೆಗ್ಯುಲರ್ ಬೇಸಿಕ್ ಮೆಡಿಕೇಷನ್ಸಿಂದ ಕಮ್ಮಿ ಆಗ್ತಿಲ್ಲ, ಇಲ್ಲ ಅಂದರೆ ನೋವಿನ ಜೊತೆ ಕರೆಂಟ್ ಶಾಕ್ ಥರ ಪೇನ್ ಬರ್ತಾ ಇದೆ ಕೈಯಲ್ಲಿ ಅಥವಾ ಕಾಲಲ್ಲಿ, ಇಲ್ಲ ಯೂರಿನ್ ಪಾಸ್ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ, ಇಲ್ಲ ಅಂದರೆ ಕೈಯಲ್ಲೆಲ್ಲ ಜೋಮ್ ಬರ್ತಾ ಇದೆ, ಇಲ್ಲಾಂದರೆ ಬಲ ಇಲ್ಲ ಕೈಯಲ್ಲಿ ಕಾಲಲ್ಲಿ ಸ್ವಾಧೀನ ಥರ ಅನ್ನಿಸ್ತಾ ಇದೆ, ಇಲ್ಲ ಅಂದರೆ ನೋವು ಜೊತೆ ಜ್ವರ ಇದೆ, ಇದೆಲ್ಲ ಇದ್ದಾಗ
ಖಂಡಿತ ನೀವು ಪ್ರೊಫೆಷನಲ್ ಮೆಡಿಕಲ್ ಒಪಿನಿಯನ್ ತಗೊಳ್ಬೇಕು. ಓಕೆ. ಕುತ್ತಿಗೆ ನೋವಿಂದ ತಲೆನೋವು ಬರುತ್ತೆ ಡಾಕ್ಟರ್? ಹೌದು, ಖಂಡಿತ ಬರುತ್ತೆ. ಇದೊಂದು ಎಂಟಿಟಿ, ಇದಕ್ಕೆ ನಾವು ಸರ್ವೈಕೋಜೆನಿಕ್ ಹೆಡ್ಏಕ್ ಅಂತ ಕರಿತೀವಿ. ಏನಾಗುತ್ತೆ, ಯಾವಾಗ ಕುತ್ತಿಗೆ ಮಸಲ್ಸ್ ಎಲ್ಲ ಟೈಟ್ ಆಗುತ್ತೆ ಅವಾಗ ಈ ಕುತ್ತಿಗೆ ನಾವು ರೆಫರ್ ಆಗುತ್ತೆ, ಈ ಪೇನ್ ಏನಾಗುತ್ತೆ ಅದಕ್ಕೆ ರೆಫರ್ಡ್ ಪೇನ್ ಅಂತ ಕರಿತೀವಿ. ಸೊ ಅದು ರೆಫರ್ ಆಗಿಬಿಟ್ಟು ನಮ್ಮ ಕಣ್ಣುಗಳ ಸುತ್ತಲೂ, ನಮ್ಮ ಟೆಂಪಲ್ ರೀಜನ್, ನಮ್ಮ ತಲೆ ಹಿಂದಿನ ಭಾಗ ಇಲ್ಲೆಲ್ಲ ಪೇನ್ ಬರೋ ಸಾಧ್ಯತೆಗಳಿರುತ್ತೆ. ಓಕೆ. ಇನ್ನು ಕೆಲವರು ಹೇಳ್ತಾರೆ ನನಗೆ ನಿದ್ದೆಯಲ್ಲಿ ಕುತ್ತಿಗೆ ನೋವು ಬಂತು ಅಂತ. ಸೊ ಹಾಗಿದ್ರೆ ನಿದ್ದೆಯಲ್ಲಿ ಕುತ್ತಿಗೆ ನೋವು ಬರೋದು ನಿಜಾನಾ? ನಾವು ಏನು ಪಿಲ್ಲೋ ಬಳಸುವಂಥ ಪಿಲ್ಲೋ ಆಗಿರಬಹುದು ಅಥವಾ ನಾವು ಮಲಗುವಂಥ ಚಾಪೆ, ಹಾಸಿಗೆ ಇದೆಲ್ಲ ಮ್ಯಾಟರ್ ಆಗುತ್ತಾ ಕುತ್ತಿಗೆ ನೋವಿಗೆ ಅಂತ? ಹೌದು, ಅದು ಖಂಡಿತ ಮ್ಯಾಟರ್ ಆಗುತ್ತೆ. ಅದು ಆ್ಯಕ್ಚುಲಿ ನಾವು ಪೇಷಂಟ್ಸ್ ನೋಡೋದ್ರಲ್ಲಿ ತುಂಬ ಕಾಮನ್ ಸಿಂಪ್ಟಮ್ ಅದು. ನಾವು ಬೆಳಗ್ಗೆ ಎದ್ದೇ ನನಗೆ ಕತ್ತು ಹಿಡ್ಕೊಂಡಿದೆ, ಕತ್ತು ನೋವ್ತಾ ಇದೆ ಅನ್ನೋದು. ಇದು ಯಾಕೆ ಕಾರಣ ಅಂದರೆ, ಫಸ್ಟ್ ನಾವು ಯಾವತ್ತು ವಿ ಶುಡ್ ಆಲ್ವೇಸ್ ಪ್ರಾಕ್ಟೀಸ್ ದ ಪ್ರಿನ್ಸಿಪಲ್ ಆಫ್ ವೈಂಡಿಂಗ್ ಡೌನ್ ಅಂತ ಹೇಳ್ತೀವಿ. ಸೊ ರಾತ್ರಿ ಮಲಗುವಾಗ ಸುಮ್ಮನೆ ನಾವು ಊಟ ಮಾಡಿ ಸಡನ್ನೇ ಬಂದು ಮಲಗ್ಕೊಬಾರ್ದು. ಸೊ ಯಾವತ್ತು ಊಟ ಮಾಡಿದ್ರೆ ಮೇಕ್ ಶ್ಯೂರ್ ಯು ಡೋಂಟ್ ಗೋ ಟು ದ ಬೆಡ್ ಫಾರ್ ಅಟ್ಲೀಸ್ಟ್ 1 to 2 hours. ಸೊ ಅಟ್ಲೀಸ್ಟ್ ಸ್ಟಮಕ್ಕಿಂದ ಅದು ಫುಡ್ ಎಂಟಿ ಆಗಿರುತ್ತೆ. ಸೆಕೆಂಡ್, ನೀವು ಕೆಫೀನ್ ಡ್ರಿಂಕ್ಸು, ಕಾಫಿ ತಗೊಳ್ಳೋದು ಆ ಥರದನ್ನೆಲ್ಲ ರಾತ್ರಿ ಹೊತ್ತು ಅವಾಯ್ಡ್ ಮಾಡಿ. ಆಮೇಲೆ ಆಲ್ವೇಸ್ ಒಂದು ಸ್ಮಾಲ್ ವಾಕಿಂಗ್ ಆದರೆ ರಾತ್ರಿ ಹೊತ್ತು, ಇವಾಗ ಬಿಸಿಲು ಕೂಡ ಇರೋದಿಲ್ಲ, ಸ್ಮಾಲ್ ವಾಕಿಂಗ್ ಥರ ಸಿಂಪಲ್, ಜಾಸ್ತಿ ಎಕ್ಸಸೈಸ್ ಮಾಡಬಾರ್ದು ಊಟ ಆದಮೇಲೆ ರಾತ್ರಿ. ಸಿಂಪಲ್ ಒಂದು ವಾಕಿಂಗ್ ಆ ಥರ ಏನಾದರೂ ಮಾಡಿದ್ರೆ ನಮ್ಮ ಬಾಡಿ ವೈಂಡ್ ಡೌನ್ ಆಗುತ್ತೆ. ಆಮೇಲೆ ಮಲ್ಕೊಳ್ಳುವಾಗ ಕರೆಕ್ಟ್ ಪೋಸ್ಚರ್, ಕರೆಕ್ಟ್ ಬೆಡ್, ಹಾಸಿಗೆ ನಿಮಗೆ ಒಬ್ಬೊಬ್ಬರಿಗೆ ಮೆತ್ತಗೆ ಸೆಟ್ ಆಗ್ಬೋದು, ಒಬ್ಬೊಬ್ಬರಿಗೆ ಹಾರ್ಡ್ ಇರ್ಬೋದು. ಯೂಶಲಿ ನಾವು ಹೇಳೋದು ಮೀಡಿಯಂ ಫರ್ಮ್ ಅಂತ ಹೇಳ್ತೀವಿ. ಮತ್ತು ಪಿಲ್ಲೋ ಮಾತ್ರ ತುಂಬ ಇಂಪಾರ್ಟೆಂಟ್. ಪಿಲ್ಲೋ ನಾವು ಯೂಸ್ ಮಾಡೋದು ತುಂಬ ದಪ್ಪನೂ ಇರಬಾರ್ದು, ತುಂಬ ತಳ್ಳಗೂ ಇರಬಾರ್ದು. ನಮ್ಮ ಕತ್ತು ಮತ್ತು ಶೋಲ್ಡರಿನ ಏನು ಗ್ಯಾಪ್ ಇದೆ ಅದನ್ನು ಕರೆಕ್ಟಾಗಿ ಕವರ್ ಮಾಡಬೇಕು. ಸೊ ಆ ಸೈಜ್ ಪಿಲ್ಲೋ ಯೂಸ್ ಮಾಡಿದ್ರೆ ಯೂಶಲಿ ಪ್ರಾಬ್ಲಮ್ ಬರೋದಿಲ್ಲ. ಓಕೆ. ಇನ್ನು ಕೆಲವ್ರು ಹೇಳ್ತಾರೆ ಡಾಕ್ಟರ್, ಈಗ ಒಂದ್ಸತಿ ರಾತ್ರಿ ನಿದ್ದೆಯಲ್ಲಿ ಕುತ್ತಿಗೆ ನೋವು ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ರಾತ್ರಿ ಇಲ್ಲ ಅದು ಕಡಿಮೆ ಆಗಿಬಿಡುತ್ತೆ. ಅಂದರೆ ನಿದ್ದೆಯಲ್ಲಿ ಬಂದಿರೋ ಕುತ್ತಿಗೆ ನೋವು ನೆಕ್ಸ್ಟ್ ಡೇ ನಿದ್ದೆಯಲ್ಲಿ ಹೋಗ್ಬಿಡುತ್ತೆ ಅಂತ. ನಿಜವಾಗಿಯೂ ಹೌದಾ ಅಥವಾ ಇದೊಂದು ಮಿತ್ ಅಂತ ಹೇಳ್ತೀರಾ? ಇದು ನಿಜ ಅನ್ನೋದಕ್ಕಾಗೋದಿಲ್ಲ. ಬಿಕಾಸ್ ಕುತ್ತಿಗೆ ನೋವು ಬರ್ತಿರೋದೇ ಈಸ್ ಬಿಕಾಸ್ ಆಫ್ ಅಬ್ನಾರ್ಮಲ್ ಪೋಸ್ಚರ್. ನಾವು ಪೊಸಿಷನ್ ಸರಿ ಇರೋದಿಲ್ಲ. ಸೊ ನೆಕ್ಸ್ಟ್ ಡೇ ಸರಿ ಇರ್ಬೋದು ಪೊಸಿಷನ್, ಸೊ ಕುತ್ತಿಗೆ ನೋವು ಕಮ್ಮಿ ಆಗಬಹುದು. ಬಟ್ ಕುತ್ತಿಗೆ ನೋವು ನಿಮಗೆ ರಿಪೀಟೆಡ್ ಆಗಿ ಮಲಗಿದ್ದಾಗ ಬರ್ತಾ ಇದೆ ಅಂದರೆ ಖಂಡಿತ ನೀವು ವಿಚಾರಣೆ ಮಾಡಬೇಕಾಗಿರೋದು ಏನು ಅಂದರೆ ನಿಮ್ಮ ಹಾಸಿಗೆ, ನಿಮ್ಮ ದಿಂಬು ಸರಿ ಇದೆಯಾ ಅಂತ ಫಸ್ಟ್ ಗಮನಿಸಿ. ಓಕೆ. ಸೊ ಬ್ಯಾಕ್ ಪೇನ್ ಬರ್ತಾ ಇದೆ, ಅದರ ಜೊತೆಗೆ ಜ್ವರನೂ ಇದೆ ಅಂತ ಹೇಳಿದಾಗ ಅದು ಒಂದು ನಮಗೆ ಅಪಾಯದ ಸೂಚನೆ ಆಗಿರುತ್ತೆ ಅಥವಾ ಒಂದು ಇನ್ಸಿಡೆಂಟ್ ಆಗಿ ಬ್ಯಾಕ್ ಪೇನ್ ಜೊತೆಗೆ ಫೀವರ್ ಬಂದಿದೆ ಅಂತನಾ, ಹೇಗೆ? ಯೂಶಲಿ ಜ್ವರ ಬಂದಿದೆ ಜೊತೆಗೆ ಬ್ಯಾಕ್ ಪೇನ್ ಇದೆ ಅಂದರೆ ನೆಗ್ಲೆಕ್ಟ್ ಮಾಡಬಾರದು. ಬಿಕಾಸ್ ಬ್ಯಾಕ್ ಪೇನ್, ಜ್ವರ ಹಲವಾರು ಕಾರಣದಿಂದ ಬರಬಹುದು. ಇನ್ಫೆಕ್ಷನ್ ಇರ್ಬೋದು, ಬಾಡಿನಲ್ಲಿ ಇನ್ಫ್ಲಮೇಷನ್ ಇರ್ಬೋದು, ಇಲ್ಲಾಂದರೆ ಇವನ್ ವೈರಲ್ ಫೀವರ್ ಕೂಡ ಇರ್ಬೋದು. ಬಟ್ ನಿಮಗೆ ನಿಮ್ಮ ಜ್ವರ 1-2 ದಿವಸದಲ್ಲಿ ರೆಗ್ಯುಲರ್ ಪ್ಯಾರಾಸೆಟಮಾಲ್ ತೊಗೊಂಡು ಕಮ್ಮಿ ಆಗ್ತಿಲ್ಲ, ಇಲ್ಲ ಜ್ವರ ಜಾಸ್ತಿ ಆಗ್ತಾ ಇದೆ, ಇಲ್ಲ ಬೆನ್ನೋವು ಜಾಸ್ತಿ ಆಗ್ತಾ ಇದೆ, ಮೆಡಿಸಿನ್ ತೊಗೊಂಡ್ರು ಕೂಡ ಇಲ್ಲ ರೆಸ್ಟ್ ತೊಗೊಂಡ್ರು ಕೂಡ ಅಂದ್ರೂ ಖಂಡಿತ ನೀವು ಮೆಡಿಕಲ್ ಒಪಿನಿಯನ್ ಸೀಕ್ ಮಾಡಬೇಕು. ಓಕೆ. ಹಾಗಾದ್ರೆ ಈಗ ನಮಗೆ ಬೆನ್ನು ಕುತ್ತಿಗೆ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಆಗಿ ನಮ್ಮ ಸ್ಪೈನ್ ಅಥವಾ ಬೆನ್ನು ಹುರಿಯ ಸಮಸ್ಯೆಯಿಂದನೇ ಇದು ಬರುವಂಥದ್ದು, ಮೇಜರ್ಲಿ ಅದೇ ಬರುವಂಥದ್ದು. ಸೊ ಬಟ್ ಹೀಟಲ್ಲಿ ಏನಾಗುತ್ತೆ ಅಂದರೆ ಡಿಹೈಡ್ರೇಷನ್ ಆದಾಗ ಅದು ಒನ್ ಆಫ್ ದ ಕಾಸ್ ಆಗಿರಬಹುದು ಅಂತ. ಓಕೆ ಡಾಕ್ಟರ್, ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೆನ್ನು ಬಂದ ತಕ್ಷಣ ಅಥವಾ ಯಾವುದೇ ಬಾಡಿಯಲ್ಲಿ ಪೇಯ್ನ್ ಬಂದರೂ ಕೂಡ ಪೇಯ್ನ್ ಕಿಲ್ಲರ್ ತಗೊಂಡ್ಬಿಡ್ತಾರೆ. ಈ ನೋವು ಸಹಿಸ್ಕೊಳಕ್ಕಾಗಲ್ಲ, ನನಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ. ಸೊ ಈ ರೀತಿ ಮಾತ್ರೆ ತಗೊಳ್ಳೋದ್ರಿಂದಾಗಿ ನಾವು ರೋಗವನ್ನು ಇನ್ನಷ್ಟು ಮುಂದೂಡಿರೋ ಥರ ಆಗುತ್ತಾ ಅಥವಾ ಬಂದಿರೋಂಥ ಯಾವುದೋ ಒಂದು ಹೆಲ್ತ್ ಇಶ್ಯೂವನ್ನು ನಾವೇ ಮರೆಮಾಚಿರೋ ಥರ ಆಗುತ್ತಾ ಅಂತ? ಇದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವಾಗ ಏನು ಹೇಳ್ತಾರೆ, ಪೇಯ್ನ್ ಕಿಲ್ಲರ್ ಅಬ್ಯೂಸ್ ಅಂತೀವಿ, ತುಂಬ ಕಾಮನ್ ಆಗಿಬಿಟ್ಟಿದೆ. ಎಲ್ಲ ಸಣ್ಣ ನೋವು ಇರಲಿ ಏನೇ ಇರಲಿ ಡಾಕ್ಟರ್ ಹತ್ರ ಬರೋದಿಲ್ಲ, ಎಲ್ಲ ಪೇಯ್ನ್ ಕಿಲ್ಲರ್ ಇವಾಗ ಈಸಿಲಿ ಆಕ್ಸೆಸಿಬಲ್ ಇದೆ, ಎಲ್ಲ ಕಡೆ ಸಿಗುತ್ತೆ, ತಗೊತಾರೆ. ಸೊ ನಾವು ಯಾವತ್ತೂ ಯೋಚನೆ ಮಾಡಬೇಕು, ಪೇಯ್ನ್ ಕಿಲ್ಲರ್ಸ್ ಜಾಸ್ತಿ ಸೇವನೆ ಮಾಡೋದ್ರಿಂದ ನಮಗೆ ಅಸಿಡಿಟಿ ಆಗಬಹುದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಬಹುದು, ಕಿಡ್ನಿ ಡ್ಯಾಮೇಜ್ ಆಗೋ ಸಾಧ್ಯತೆಗಳಿರುತ್ತೆ, ಲಿವರ್ಗೂ ಕೂಡ ಡ್ಯಾಮೇಜ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಯಾವತ್ತೂ ಪೇಯ್ನ್ ಕಿಲ್ಲರ್ನ ಅಬ್ಯೂಸ್ ಮಾಡಬೇಡಿ. ಓವರ್ ದ ಕೌಂಟರ್ ಪೇಯ್ನ್ ಕಿಲ್ಲರ್ಸ್ ಏನಿರುತ್ತೆ ಅದನ್ನು ಖಂಡಿತ ಬಳಸಿ, ಇಲ್ಲ ಅಂತಲ್ಲ, ಬಟ್ 1-2 ಡೋಸಲ್ಲಿ ನಿಮಗೆ ಯೂಶಲಿ ಕಮ್ಮಿ ಆಗಬೇಕು. ಅದು ಕಮ್ಮಿ ಆಗಿಲ್ಲ ಅಂದರೆ ಬೆಟರ್ ಟು ಕಾಂಟ್ಯಾಕ್ಟ್ ಅ ಮೆಡಿಕಲ್ ಪ್ರೊಫೆಷನ್.
ಓಕೆ, ಸೊ ಪೇನ್ ಕಿಲ್ಲರ್ ಅಲ್ಲಿ ಒಂದ್ 2 ಸತಿ ಕಮ್ಮಿ ಆಗಿಲ್ಲ ಅಂದ್ರೆ ಹಾಸ್ಪಿಟಲ್ ಹೋಗಿ ತೋರಿಸ್ಕೋಬೇಕಾಗುತ್ತೆ ಅಂತ. ಸೊ ಇದಕ್ಕೆ ವ್ಯಾಯಾಮ ಅಥವಾ ಎಕ್ಸಸೈಸ್ ಬೆನ್ನು ನೋವಿಗೆ ಎಷ್ಟು ಮ್ಯಾಟರ್ ಆಗುತ್ತೆ ಡಾಕ್ಟರ್? ಹೌದು, ಎಕ್ಸಸೈಸಸ್ ತುಂಬಾನೇ ಇಂಪಾರ್ಟೆಂಟ್. ಸೊ ಆ ಎಕ್ಸಸೈಸಸ್ ಅಕ್ಯೂಟ್ ಫೇಸ್, ಹಂಗಂದ್ರೆ ಇವಾಗ ಸಡನ್ ಆಗಿ ಸ್ಪ್ರೇನ್ ಆಗಿದೆ ಆ ತರ ಟೈಮ್ ಅಲ್ಲಿ ಬೇರೆ ತರ ಎಕ್ಸಸೈಸಸ್ ಇರುತ್ತೆ. ಮತ್ತೆ ಕ್ರಾನಿಕ್ ಮೇಂಟೆನೆನ್ಸ್, ಇವಾಗ ಲಾಂಗ್ ಟರ್ಮ್ ಬ್ಯಾಕ್ ಪೇನ್ ಎಲ್ಲ ಇದೆ, ಇಲ್ಲ ಕತ್ತು ನೋವು ಇದೆ, ಅದಕ್ಕೆ ಬೇರೆ ತರ ಎಕ್ಸಸೈಸಸ್ ಇರುತ್ತೆ. ಸೊ ಅದು ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಗೆಟ್ ಅ ಗೈಡೆಡ್ ಅಂಡ್ ಟೈಲರ್ ಮೇಡ್ ಎಕ್ಸಸೈಸ್ ಪ್ರೋಗ್ರಾಮ್ ಫಾರ್ ಯೋರ್ ಪ್ರಾಬ್ಲಮ್. ಅಂದ್ರೆ ಯಾರಿಗೆ ಯಾವ ಸಮಸ್ಯೆ ಆಗಿದೆ ಅದಕ್ಕೆ ತಕ್ಕನಾಗಿ ಎಕ್ಸಸೈಸ್ ಮಾಡಬೇಕು ಅಂತ. ಸೊ ಒಬ್ಬೊಬ್ರಿಗೆ ಒಂದೊಂದು ಪ್ರಾಬ್ಲಮ್ ಇರ್ಬೋದು, ಹಾಗಂತ ಹೇಳಿ ಎಲ್ರಿಗೂ ಓವರಾಲ್ ಆಗಿ ಒಂದೇ ಎಕ್ಸಸೈಸ್ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಕೆಲವರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಯಾರೋ ಒಂದು ಇನ್ಫ್ಲುಯೆನ್ಸರ್ ಮಾಡಿದ್ದಾರೆ ಅದನ್ನೇ ನಾನು ಮಾಡ್ತೀನಿ ಅಂದ್ರೆ ಎನಿ ಗೈಡ್ ಯಾರು ಇಲ್ಲದೆ ನಾನೇ ಟ್ರೈ ಮಾಡ್ತೀನಿ ಅಂತ ಹೋಗಿ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಂಥವ್ರಿಗೆ ಏನ್ ಹೇಳ್ತೀರಾ ನೀವು ಅಂತ? ಅದು ನಾನು ಖಂಡಿತ ರೆಕಮೆಂಡ್ ಮಾಡೋದಿಲ್ಲ. ಸೋಷಿಯಲ್ ಮೀಡಿಯಾ ಅದೆಲ್ಲ ಇರುತ್ತೆ, ಅದೆಲ್ಲ ನಮಗೊಂದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡೋದಕ್ಕೆ. ಬಟ್ ಯಾವತ್ತು ಎಕ್ಸಸೈಸಸ್ ನಮ್ಮ ಪ್ರಾಬ್ಲಮ್ ಪ್ರಕಾರ ಟೈಲರ್ ಮೇಡ್ ಮಾಡಿಸ್ಕೊಬೇಕು. ಸೊ ಅದಕ್ಕೆ ನೀವು ಯಾವತ್ತು ಒಂದು ನ್ಯೂರೋ ಸರ್ಜನ್ ಆಗಲಿ, ಇಲ್ಲ ಸ್ಪೈನ್ ಸರ್ಜನ್ ಆಗಲಿ, ಇಲ್ಲ ಅಂದರೆ ಒಂದು ಫಿಸಿಯೋಥೆರಪಿಸ್ಟ್, ಇಲ್ಲ ಕೈರೋಪ್ರಾಕ್ಟರ್, ಈ ಥರ ಪ್ರೊಫೆಷ್ನಲ್ ಪೀಪಲ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರಿಂದ ನಿಮ್ಮ ದೇಹಕ್ಕೋಸ್ಕರ ಯಾವುದು ಉತ್ತಮ, ಬಿಕಾಸ್ ಅವರೆಲ್ಲ ನೋಡ್ತಾರೆ ನಿಮ್ಮ ಕೋಮಾರ್ಬಿಡಿಟೀಸ್, ನಿಮಗೆ ಶುಗರ್ ಇದೆಯಾ, ಬಿ ಪಿ ಇದೆಯಾ, ನಿಮ್ಮ ತೂಕ ಎಷ್ಟು, ನಿಮ್ಮ ಮೂಳೆಯ ಕ್ವಾಲಿಟಿ ಎಷ್ಟಿರುತ್ತೆ, ನಿಮಗೆ ಬೇರೆ ಇನ್ನೇನೇನು ಪ್ರಾಬ್ಲಮ್ ಇರುತ್ತೆ, ಇದನ್ನೆಲ್ಲ ನೋಡಿ ಒಂದು ಟೈಲರ್ ಮೇಡ್ ಪ್ರೋಗ್ರಾಮ್ ಕೊಡ್ತಾರೆ ವಿಚ್ ಇಸ್ ಸೂಟಬಲ್ ಫಾರ್ ಯೋರ್ ಬಾಡಿ. ಅದು ಯಾವತ್ತೂ ಉತ್ತಮ. ಸೊ ಬರೀ ಏನು ನಾವು ರೀಲ್ಸ್ ನೋಡಿ, ಶಾರ್ಟ್ಸ್ ನೋಡಿ, ಇಲ್ಲ ಯಾರೋ ಹೇಳಿದ್ರು ಅಂತ ನೋಡಿ ಅದನ್ನು ಫಾಲೋ ಮಾಡೋದು ಒಳ್ಳೆಯದಲ್ಲ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಬೆನ್ನು ನೋವು ಬರುತ್ತೆ ಅಥವಾ ಅದಕ್ಕೆ ಕುತ್ತಿಗೆ ನೋವಿಗೆ ಯಾವ ರೀತಿಯಾದಂಥ ಕನೆಕ್ಷನ್ಸ್ ಇದೆ, ಸಮ್ಮರಲ್ಲಿ ಸ್ಪೆಷಲಿ ಈ ಬೇಸಿಗೆ ಟೈಮಲ್ಲಿ ನಾವು ಯಾವ ರೀತಿಯಾಗಿ ಕೇರ್ ತಗೋಬೇಕಾಗತ್ತೆ, ಡಿಹೈಡ್ರೇಷನ್ ಎಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಬೆನ್ನು ನೋವು ಉಂಟಾಗುತ್ತೆ ಅಥವಾ ಅದಕ್ಕೆ ಮುಖ್ಯ ಕಾರಣಗಳೇನು, ಬೆನ್ನು ನೋವು ಅದರ ಜೊತೆಗೆ ಬರುವಂತಹ ಕುತ್ತಿಗೆ ನೋವು ಹೇಗೆ ಒಂದಕ್ಕೊಂದು ಕನೆಕ್ಷನ್ಸ್ ಇದ್ದಾವೆ, ಬೇಸಿಗೆ ಕಾಲದಲ್ಲಿ ಹೇಗೆ ನಾವು ನಮ್ಮ ಸ್ಪೈನ್ನ ಆರೋಗ್ಯವನ್ನು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.